ಹಾಗೂ ಪ್ರತಿ ನಂಜನಗೂಡಿನಲ್ಲಿ ದಿನಾಂಕ 25/5/2025 ಭಾನುವಾರ ನಡೆಯಲಿರುವ ಬಸವ ಜಯಂತಿ ಒಂದು ಕಾರ್ಯಕ್ರಮದ ಅಂಗವಾಗಿ ನಮ್ಮ ಕೋರಿಕೆ ಮೇರೆಗೆ ಪತ್ರಿಕಾ ಭವನದಲ್ಲಿ ಪತ್ರಿಕಾ ಗೋಷ್ಠಿಯನ್ನು ಏರ್ಪಾಡು ಮಾಡಿರ್ತಕ್ಕಂಥ 2025ನೇ ಭಾನುವಾರ ನಡೆಯುವ ಬಸವ ಜಯಂತಿ ಕಾರ್ಯಕ್ರಮದ ಅಂಗವಾಗಿ ನಮ್ಮ ಪತ್ರಿಕಾ ಗೋಷ್ಠಿಯಲ್ಲಿ ಹಾಜರಿರತಕ್ಕಂಥ ರಾಜ್ಯ ನಿರ್ದೇಶಕರು, ತಾಲೂಕಿನ ಮಾಜಿ ಅಧ್ಯಕ್ಷರಾದ ತಲವಾರ್ ಚೆನ್ನಪ್ಪನವರೇ, ಉಪಾಧ್ಯಕ್ಷರಾದಂತಹ ಸುಧಾ ಚಿಕ್ಕಮರಪ್ಪನವರೇ, ಪ್ರಧಾನ ಕಾರ್ಯದರ್ಶಿಗಳಾದಂತಹ ಶಿವಕುಮಾರ್ ಅವರೇ, ಖಜಾಂಚಿಗಳಾದಂತಹ ನಟೇಶ್ ಅವರೇ, ನಗರ ವಿಭಾಗದ ಅಧ್ಯಕ್ಷರಾದಂತಹ ಎನ್ ಮಹೇಶ್ ಅವರೇ, ಯುವ ಘಟಕದ ಅಧ್ಯಕ್ಷರಾದಂತಹ ಮಲ್ಪಡೆ ಮಾಧವಸ್ವಾಮಿ ಅವರೇ, ಹಾಗೂ ವೀರಶೈವ ಕೋಆಪರೇಟಿವ್ ಬ್ಯಾಂಕ್ನ ಅಧ್ಯಕ್ಷರು ಆದಂತಹ ಬಸವಣ್ಣವರೇ, ನಂದಿನಿ ಮಹೇಶ್ ಅವರೇ, ನಿರ್ದೇಶಕರಾದಂತಹ ನಂದಿನಿ ಮಹೇಶ್ ಅವರೇ, ಶಿವನಾಗಪ್ಪನವರೇ, ದೇವಗೌಡ ಅಸಂಪ್ರವರೇ, ಸಂಶಯಮೂರ್ತಿ ಅವರು, ವಿದ್ಯಾರ್ಥಿ ನಂಜನಗೂಡು ತಾಲೂಕು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ವತಿಯಿಂದ ದಿವ್ಯ ಸಾನ್ನಿಧ್ಯವನ್ನ ಜಗದ್ಗುರು ಶ್ರೀ ಶಿವರಾತ್ರಿ ಮಹಾಸಂಸ್ಥಾನ ಮಠಾಧ್ಯಕ್ಷರಾದಂತಹ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮೀಜಿಗಳವರು ದಿವ್ಯ ಸಮ್ಮುಖವನ್ನ ವಿವಿಧ ದಾಸೋಹ ಮಠಾಧ್ಯಕ್ಷರಾದಂತಹ ಮಹಾಂತ ಸ್ವಾಮೀಜಿಗಳವರು ಈ ಸಮಾರಂಭದ ಅಧ್ಯಕ್ಷತೆಯನ್ನ ನಮ್ಮ ಸಮಾಜದ ಗೌರವಾಧ್ಯಕ್ಷರು ಸುಕ್ಷೇತ್ರ ಕಂಬಳೇಶ್ವರ ಮಠದ ಅಧ್ಯಕ್ಷರಾದಂತಹ ಚನ್ನಬಸವ ಮಹಾಸ್ವಾಮೀಜಿಗಳವರು ಹಾಗೂ ಮುಖ್ಯ ಭಾಷಣಕಾರರಾಗಿ ದಾವಣಗೆರೆ ಹುಣಸೂರು ತಾಲೂಕು ದಾವಣಗೆರೆ ಗುರುಲಿಂಗ ಜೀವ ಮಠಾಧ್ಯಕ್ಷರಾದಂತಹ ಪ್ರಕಾಶ್ ಸ್ವಾಮಿಗಳವರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರೆ ನಮ್ಮ ತಾಲೂಕಿನ ಎಲ್ಲ ಮಠಾಧ್ಯಕ್ಷರುಗಳು, ಭಿಕ್ಷದ ಮಠಾಧ್ಯಕ್ಷರುಗಳು ಈ ಸಮಾರಂಭದಲ್ಲಿ ದಿವ್ಯ ದರ್ಶನೋತ್ಸವವನ್ನ ನೀಡಲಿದ್ದಾರೆ. ಜೊತೆಗೆ ಈ ಸಮಾರಂಭದ ಉದ್ಘಾಟನೆಯನ್ನ ಕರ್ನಾಟಕ ರಾಜ್ಯ ಭಾರತೀಯ ಜನತಾ ಪಾರ್ಟಿಯ ರಾಜ್ಯಾಧ್ಯಕ್ಷರು, ಶಿಕಾರಿಪುರದ ಶಾಸಕರಾದಂತಹ ಬಿ.ವೈ. ವಿಜಯೇಂದ್ರ ಅವರು ಈ ಕಾರ್ಯಕ್ರಮವನ್ನ ಉದ್ಘಾಟನೆಯನ್ನ ಮಾಡಿದ್ದಾರೆ. ಬಸವೇಶ್ವರ ಭಾವಚಿತ್ರಕ್ಕೆ ಪುಷ್ಪ ನಮನವನ್ನ ನಮ್ಮ ಕರ್ನಾಟಕ ಸರ್ಕಾರದ ಅರಣ್ಯ ಸಚಿವರು, ನಮ್ಮ ಸಮಾಜದ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಈಶ್ವರ ಖಂಡ್ರೆ ಅವರು ಬಸವೇಶ್ವರ ಭಾವಚಿತ್ರಕ್ಕೆ ಪುಷ್ಪ ನಮನವನ್ನ ಸಲ್ಲಿಸುತ್ತಿದ್ದಾರೆ. ಅದೇ ರೀತಿಯಾಗಿ ಈ ಕಾರ್ಯಕ್ರಮದಲ್ಲಿ ಆ ದಿನ ಬೆಳಗ್ಗೆ 7 ಗಂಟೆಗೆ ಶಸ್ತ್ರ ಧ್ವಜಾರೋಹಣ ಸದಸ್ಯ ಮಠಾಧ್ಯಕ್ಷರು ನಾಗೇಂದ್ರ ಸ್ವಾಮೀಜಿಗಳವರು ಶಸ್ತ್ರ ಧ್ವಜಾರೋಹಣವನ್ನ ಮಾಡ್ತಾರೆ. ಬೆಳಿಗ್ಗೆ 8:30-9 ಗಂಟೆಯೊಳಗೆ ನವಲೂರು ಚುಚ್ಚನಹಳ್ಳಿ ಮಠಾಧ್ಯಕ್ಷರಾದಂತಹ ಚನ್ನಬಸವ ಮಹಾಸ್ವಾಮೀಜಿಗಳವರ ದಿವ್ಯ ಸಮ್ಮುಖದಲ್ಲಿ ಸನ್ಮಾನ್ಯ ಜಿಲ್ಲಾ ಉಸ್ತುವಾರಿ ಹಾಗೂ ಸಮಾಜ ಕಲ್ಯಾಣ ಸಚಿವರಾದಂತಹ ಎಚ್.ಸಿ. ಮಾದೇವಪ್ಪನವರು ಈ ಮೆರವಣಿಗೆಯನ್ನ ಕಲಾ ತಂಡಗಳೊಂದಿಗೆ ಬಸವೇಶ್ವರ ಪುತ್ಥಳಿಯ ಉತ್ಸವ ಹಾಗೂ ಕಲಾ ತಂಡದೊಂದಿಗೆ ಒಂದು ಕಾರ್ಯಕ್ರಮವನ್ನ ಉಸ್ತುವಾರಿ ಸಚಿವರು ಉದ್ಘಾಟನೆಯನ್ನ ಮಾಡಿದ್ದಾರೆ. ಈ ಸಮಾರಂಭದಲ್ಲಿ ಅತಿ ಮುಖ್ಯ ಅತಿಥಿಗಳಾಗಿ ಈ ಕ್ಷೇತ್ರದ ಶಾಸಕರಾದಂತಹ ದರ್ಶನ್ ಧ್ರುವನಾರಾಯಣರವರು, ಯತೀಂದ್ರ ಸಿದ್ದರಾಮಯ್ಯನವರು, ಸಂಸದರಾದಂತಹ ಸುನೀಲ್ ಘೋಷ್ರವರು, ಗುಂಡ್ಲುಪೇಟೆಯ ಶಾಸಕರಾದಂತಹ ಗಣೇಶ್ ಪ್ರಸಾದ್ ಅವರು, ಮಾಜಿ ಶಾಸಕರುಗಳಾದಂತಹ ಹರ್ಷವರ್ಧನ್ ಅವರು ಹಾಗೂ ಕೇಶವಮೂರ್ತಿ ಅವರು,
ನಮ್ಮ ಸಮಾಜದ ಜಿಲ್ಲಾಧ್ಯಕ್ಷರಾದಂಥ ಇಂಕರ್ ಬಸವರಾಜ್ ಅವರು ಹಾಗೂ ನಿರ್ದೇಶಕರಾದಂಥ ಎಚ್ ಕೆ ಚೆನ್ನಪ್ಪನವರು ಈ ಸಮಾರಂಭದ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದಾರೆ. ಜೊತೆಗೆ 24ನೇ ತಾರೀಕು ಯುವ ಘಟಕದವರು ಒಂದು ಸೇವಾ ದೀಕ್ಷಾ ಕಾರ್ಯಕ್ರಮ ಅಂತ ಹೇಳಿ ಒಂದು ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದಾರೆ. ಆ ಸೇವಾ ದೀಕ್ಷಾ ಕಾರ್ಯಕ್ರಮ ಸಾಯಂಕಾಲ ಸುಮಾರು 6 ಗಂಟೆಗೆ ಪ್ರಾರಂಭ ಆಗ್ತಕ್ಕಂಥದ್ದು. ಅದಕ್ಕೆ ಹುಚ್ಚನಹಳ್ಳಿ ಮಠಾಧ್ಯಕ್ಷರಾದಂಥ ಕೊಂಬಸ ಮಹಾಸ್ವಾಮಿಗಳ ಸಾನ್ನಿಧ್ಯದಲ್ಲಿ ಗುಂಡ್ಲುಪೇಟೆಯ ಮಾಜಿ ಶಾಸಕರಾದಂಥ ನಿರಂಜನ್ ಕುಮಾರ್ ಅವರು, ಅಪರ ಜಿಲ್ಲಾಧಿಕಾರಿಗಳಾದಂಥ ಶಿವರಾಜ್ ಅವರು ಹಾಗೂ ವಿಭಾಗಾಧಿಕಾರಿಗಳು ಇಂದಿನ ನಮ್ಮ ನಂಜನಗೂಡಿನಲ್ಲಿ ತಹಸೀಲ್ದಾರ್ ಇರುವಂತ ಶಿವಮೂರ್ತಿ ಅವರು, ಯುವ ಘಟಕದ ಅಧ್ಯಕ್ಷರಾದಂಥ ಅರ್ಜುನ್ ಪಾರ್ಥ ಮತ್ತು ಮಹಾಬಲೇಶ್ವರ ಬೆಟ್ಟದ ಅಪರ ಜಿಲ್ಲಾಧಿಕಾರಿಗಳಾದಂಥ ರಘು ಅವರು, ಮುಖ್ಯ ಅತಿಥಿಗಳಾಗಿ ಮೋಹನ್ ಕುಮಾರ್ ಅವರು, ತಾಲೂಕು ದಂಡಾಧಿಕಾರಿಗಳು ಸರ್ಗೂರು, ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದಂಥ ಮಹೇಶ್, ಬಸವಭವನದ ಮಾಜಿ ಅಧ್ಯಕ್ಷ ಪ್ರದೀಪ್ ಕುಮಾರ್, ಪಟೇಲ್ ಶ್ರೀಕಂಠಪ್ಪನವರು ಕಾರ್ಯಕ್ರಮದಲ್ಲಿ ಅದು ಒಂದು ಕಾರ್ಯಕ್ರಮ ನಡೀತಿದೆ. ಜೊತೆಗೆ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಸಹ ಅವರು ಹಮ್ಮಿಕೊಂಡಿದ್ದರು. ಈ ಸಮಾಜದಲ್ಲಿ ಅತ್ಯಂತ ವಿಶ್ವಗುರು ಸಾಂಸ್ಕೃತಿಕ ನಾಯಕರಾದಂತಹ ಬಸವಣ್ಣವರ ಒಂದು ಜಯಂತಿಗೆ ಎಲ್ಲ ನಮ್ಮ ತಾಲೂಕಿನ ಎಲ್ಲ ನಮ್ಮ ಸಮಾಜದ ಬಂಧುಗಳು, ಎಲ್ಲ ಸಮಾಜದ ಬಂಧುಗಳು ಬಂದು ಯಶಸ್ವಿಯಾಗಿ ಕಾರ್ಯಕ್ರಮವನ್ನು ನಡೆಸಿಕೊಡಬೇಕು. ಜೊತೆಗೆ ಬೆಳಿಗ್ಗೆ ಪ್ರಾರಂಭ ಆಗ್ತಕ್ಕಂಥ ಮೆರವಣಿಗೆಗೆ ಎಲ್ಲ ನಮ್ಮ ಸಮಾಜದ ಬಂಧುಗಳು ಬಂದು ಭಾಗವಹಿಸಬೇಕು. ಕಲಾತಂಡದೊಂದಿಗೆ ಪ್ರಾರಂಭವಾಗ್ತಕ್ಕಂಥ ಒಂದು ಮೆರವಣಿಗೆಗೆ ಎಲ್ಲ ಭಾಗವಹಿಸಬೇಕು ಅಂತ ಹೇಳಿ ವಿವಿಧ ಕಲಾತಂಡಗಳೊಂದಿಗೆ ನಮ್ಮ ಕಾರ್ಯಕ್ರಮ ನಡೀತದೆ. ಆದ್ರಿಂದ ಎಲ್ಲ ಹಲವರು ಕೆರಮೂರ್ತಿಗಳು, ರಾಜಕೀಯ ಮುಖಂಡರುಗಳು ಎಲ್ಲರೂ ಬರ್ತಕ್ಕಂಥ ಈ ಸಮಾರಂಭಕ್ಕೆ ನಮ್ಮ ಸಮಾಜದ ಬಂಧುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲ ನಮ್ಮ ಆಗಮಿಸಬೇಕು ಅಂತ ಹೇಳಿ ನಂಜನಗೂಡು ತಾಲೂಕು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ತಾಲೂಕು ಘಟಕ, ನಗರ ಘಟಕ, ಮಹಿಳಾ ಘಟಕ, ಯುವ ಘಟಕ, ವಿದ್ಯಾರ್ಥಿ ಘಟಕ ಹಾಗೂ ಗ್ರಾಮ ಪಂಚಾಯಿತಿಯ ಘಟಕಗಳು, ವೀರಶೈವ ಲಿಂಗಾಯತ ವಿವಿಧ ಸಂಘ ಸಂಸ್ಥೆಗಳ ಪರವಾಗಿ ಅಧ್ಯಕ್ಷನಾಗಿ ನಾನು ಈ ಸಂದರ್ಭದಲ್ಲಿ ಮನವಿಯನ್ನ ಮಾಡ್ತೇನೆ. ಭಕ್ತಾದಿಗಳು 10,000 ಭಕ್ತಾದಿಗಳು ಸೇರುವ ನಿರೀಕ್ಷೆ ಇದೆ. ಈ ಮೆರವಣಿಗೆ ಶ್ರೀಕಂಠೇಶ್ವರ ನಂಜುಂಡ ದೇವಸ್ಥಾನದ ಒಂದು ದೇವಸ್ಥಾನದ ಮುಂಭಾಗದಿಂದ ಕಾರ್ಯಕ್ರಮ ಪ್ರಾರಂಭ. ವಿದ್ಯಾವರ್ಧಕ ಗ್ರೌಂಡ್ನಲ್ಲಿ ಒಂದು ಸಭೆ, ಧಾರ್ಮಿಕ ಸಭೆ ಇರುತ್ತೆ. ಪ್ರಸಾದ ವ್ಯವಸ್ಥೆಯನ್ನ ಕಬಡ್ಡಿ ಹಾಸ್ಟೆಲ್ನಲ್ಲಿ ಪ್ರಸಾದ ವ್ಯವಸ್ಥೆಯನ್ನ ಮಾಡಿದೆವು. ಸುಮಾರು 10,000 ಜನ ಭಕ್ತಾದಿಗಳು ಬರ್ತಕ್ಕಂಥ ನಿರೀಕ್ಷೆ ಇದೆ. ಆದ್ರಿಂದ ನಾವು ರಾಜ್ಯ, ಜಿಲ್ಲಾ, ತಾಲೂಕಿನ ಎಲ್ಲ ನಿರ್ದೇಶಕರುಗಳು ಈ ಸಮಾರಂಭದಲ್ಲಿ ಉಪಸ್ಥಿತರಿದ್ದಾರೆ. ಆದ್ರಿಂದ ಎಲ್ಲ ನಮ್ಮ ಸಮಾಜದ ಬಂಧುಗಳು ಆಗಮಿಸಬೇಕು ಅಂತೇಳಿ ಮತ್ತೊಮ್ಮೆ